ತಸ್ಮಾದ್ ಅವ್ಯಕ್ತಮುತ್ಪನ್ನಂ ತ್ರಿಗುಣಂ ದ್ವಿಜಸತ್ತಮ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ಬ್ರಹ್ಮ ಸಗುಣಂ ಸ್ಮೃತಂ. ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠೋ ಹಿ ಮಾರುತಃ. ಗುರುರ್ಗರೀಯಾನ್ ಪಿತೃತೋ ಮಾತೃತಶ್ಚೇತಿ ಮೇ ಮತಿಃ. ಮಾತಾ ಗುರುತರ ಭೂಮೇಃ ಖಾತ್ ಪಿತಾ ಉಚ್ಚತರಃ ತಥಾ. ಮಹಾಮುನಿನ ವೇದವ್ಯಾಸೇನ ಸಂಪ್ರಣೀತಸ್ಯ ಭಾಗವತ ಗ್ರಂಥಸ್ಯ ನೈಕವಿಧಾಃ ಶ್ಲೋಕಾಃ ನೈಕವಿಧಾನ್ ವಿಷಯಾನ್ ಪ್ರತಿಪಾದಯಂತಃ. ಭಾಗವತ ಸಾರೋದ್ಧಾರ ನಾಮಕೆ ಗ್ರಂಥೆ ಅವಧೂತ ಶಿರೋಮಣಿನ ವಿಷ್ಣುತೀರ್ಥಾಚಾರ್ಯೇಣ ಸಮಗ್ರಹ್ಯಂತ. ತತ್ರ ಅಯಂ ಷಷ್ಠಃ ಪ್ರಕರಣಃ. आहत्य पंच प्रकरणानि इदानीं समतीतानि. वैराग्य प्रकरणं नाम प्रकरणं समाप्य महत्समागम प्रकरणे षष्ठे महत्समागम प्रकरणे सर्वे वयमत्र घटामहे. ಭಾಗವತ ಸಾರೋದ್ಧಾರ ಅಂತ ಏನು ಗ್ರಂಥ ಇದೆ ಅದರಲ್ಲಿ ಅನೇಕ ಪ್ರಕರಣಗಳಿವೆ. ಅದರಲ್ಲಿ ಈಗ ನಾವು ನೋಡ್ತಿರೋದು ಮಹತ್ ಸಮಾಗಮ ಪ್ರಕರಣ ಅಂತ. ಈ ಹಿಂದೆ ಭಾಗವತ ಆಗತಿ ಪ್ರಕರಣ, ಭಾಗವತ ಯಾರ ಮೂಲಕ ನಮಗೆ ಇಳಿದು ಬಂತು, ಅದರ ಪರಂಪರೆ ಏನು ಅಂತ. ಮುಂದೆ ರಾಜವಿರಾಗ ಪ್ರಕರಣ ಅಂತ ಅದೊಂದು ಪ್ರಕರಣ. ಮನುಷ್ಯನಿಗೆ ವೈರಾಗ್ಯ ಬರಬೇಕು. ವೈರಾಗ್ಯ ಬಂದರೆ ಮುಂದಿನ ಸಾಧನೆ ಸುಲಭ, ಭಗವಂತನ ಪಾದ ತಲುಪಬಹುದು ಅಂತ ಈ ಹಿಂದಿನ ಪ್ರಕರಣದೊಳಗೆ ಹೇಳಿದರು. ಈ ಪ್ರಕರಣದೊಳಗೆ ಮಹತ್ ಸಮಾಗಮ ಪ್ರಕರಣ ಅಂತ ಇದಕ್ಕೆ ಹೆಸರು. ಮಹಾತ್ಮರು ಒಂದು ದೊಡ್ಡವರು, ಗುರುಗಳು, ಅವರ ಸಮಾಗಮ, ಅವರು ಸೇವಾ ಮಾಡಿದರೆ ನಮಗೇನು ಲಾಭ ಅಂತ ಅನ್ನೋದನ್ನು ಈ ಪ್ರಕರಣದೊಳಗೆ ಹೇಳ್ತಾರೆ. ಇಲ್ಲಿ ಬಂದಿರೋ ಈ ಶ್ಲೋಕ, ಈಗ ನಾವು ಮೊದಲು ನೋಡೋ ಶ್ಲೋಕ, ಇದು 11ನೇ ಸ್ಕಂದದ 5ನೇ ಅಧ್ಯಾಯ ಅಥವಾ 4ನೇ ಅಧ್ಯಾಯ. ಭಾಗವತದ 12 ಸ್ಕಂದಗಳ ಪೈಕಿ 11ನೇ ಸ್ಕಂದದ ಶ್ಲೋಕ ಅದು. ಅಲ್ಲಿ 12ನೇ ಶ್ಲೋಕ. ಮೊದಲಿಂದಲೇ ಪ್ರಾರಂಭ ಆಗ್ತದಂತ ಏನಿಲ್ಲ, ನಾನು ಆವಾಗಲೇ ಹೇಳಿದ್ದೆ ಅದನ್ನು. ಎಲ್ಲೋ ಬಂದಿರೋ ಶ್ಲೋಕ ಅದು. ಅದ್ರ ಮುಂದೆ ಬರೋ ಶ್ಲೋಕ 3ನೇ ಸ್ಕಂದದ್ದು. ಅಂತೂ ಗುರುಗಳ ಮಹತ್ವದ ಕುರಿತಾಗಿ ಇಲ್ಲಿ ನಾವು ನೋಡ್ತೀವಿ ಅಷ್ಟೆ. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸವಿಜ್ಞಾನಮನು ಪ್ರಶಾಂತಿ ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ ಅಂತ 11ನೇ ಸ್ಕಂದದಲ್ಲಿ ಬರುವಂತಹ ಶ್ಲೋಕ, ಈಗಾಗಲೇ ನಾನು ಹೇಳಿದಂತೆ. ಅದಕ್ಕೇನರ್ಥ? 11ನೇ ಸ್ಕಂದದೊಳಗೆ ಅಲ್ಲಿಯೂ ಕೂಡ ಇಬ್ಬರು ನಡುವೆ ನಡೆದಿದ್ದು ಒಂದು ಸಂವಾದನೆ. ಅದು ವಿದೇಹ ಅಂತ ಒಬ್ಬ ರಾಜ, ಈ ಸೀತೆಯ ತಂದೆ ಇದ್ನಲ್ಲ, ಅವನಿಗೂ ವಿದೇಹ ಅಂತಲೇ ಹೆಸರು. ಆದರೆ ಇಲ್ಲಿ ಬರುವ ರಾಜ ಇವನು ಸೀತೆಯ ತಂದೆ ಅಲ್ಲ. ಆ ವಂಶದಲ್ಲಿ ಬಂದವರು ಎಲ್ರಿಗೂ ವಿದೇಹ ಅಂತಲೇ ಹೆಸರು. ಆ ಥರದ ಒಬ್ಬ ರಾಜ. ಅವನಿಗೆ ಚಮಸ ಅಂತ ಒಬ್ಬ ಮುನಿಯ ಸಂಪರ್ಕ. ಆ ಚಮಸ ಮುನಿ ವಿದೇಹ ರಾಜನಿಗೆ ಹೇಳಿದ ಮಾತಿದು. ಏನು ಹೇಳಿದ ಮಾತು ಅಂದರೆ, ನಾವು ಧನ ಸಂಪಾದನೆ ಮಾಡ್ತೀವಲ್ಲ, ಧನ ಸಂಪಾದನೆ ಮಾಡೋದು ಯಾತಕ್ಕಾಗಿ ಮಾಡಬೇಕು? ಧನದ ಲಾಭ ಏನು ಅಂದರೆ, ಧರ್ಮಾಚರಣೆ ಮಾಡುವುದೇ ಧನದ ಲಾಭ. ಧನ ಸಂಪಾದನೆ ಮಾಡಿ ಐಷಾರಾಮಿ ಜೀವನ ನಡೆಸೋದು ಅದರ ಫಲ ಅಲ್ಲ, ಧರ್ಮ ಸಾಧನೆ ಮಾಡೋದು ಅದರ ಫಲ. ಧರ್ಮಾಚರಣೆ ಮಾಡಿ ಮುಂದೆ ಏನು ಉಪಯೋಗ ಅಂದರೆ ಪ್ರಶಾಂತಿ. ಪ್ರಶಾಂತಿ ಅಂದರೆ ವೈರಾಗ್ಯ ಅಂತ ಅರ್ಥ. ವೈರಾಗ್ಯ ಬರಬೇಕು. ಆದ್ದರಿಂದ ಮುಂದೆ ಜ್ಞಾನ, ಅದರಿಂದ ಮತ್ತೆ ವೈರಾಗ್ಯ, ಕೊನೆಗೊಂದು ಬಾರಿ ಮೋಕ್ಷ. ಜ್ಞಾನ, ಭಕ್ತಿ, ವೈರಾಗ್ಯ ಅನ್ನೋದು ಇವು 3 ಹಂತಗಳು. ಒಂದು ಸ್ವಲ್ಪ ಜ್ಞಾನ ನಮಗಿದ್ರೆ ಅದರಿಂದ ಹೆಚ್ಚಿನ ಭಕ್ತಿ, ಅದರಿಂದ ಹೆಚ್ಚಿನ ವೈರಾಗ್ಯ, ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲವೂ 3 ಹಂತಗಳಿವೆ. ಈಗ ನಮಗೆ
ಭಗವಂತ ಧನ ಕೊಟ್ಟಿದ್ದಾನೆ. ಈ ಧನವನ್ನು ನಾವು ಏನು ಮಾಡಬೇಕಾಗಿತ್ತು? ಭಗವಂತನ ಪೂಜೆಗಾಗಿ ನಾವು ಇದನ್ನು ಉಪಯೋಗ ಮಾಡ್ಕೋಬೇಕಾಗಿತ್ತು. ಧರ್ಮದ ಸಾಧನೆಗಾಗಿ ದಾನ ಇತ್ಯಾದಿಗಳಿಗೆ ಇದನ್ನು ನಾವು ಉಪಯೋಗ ಮಾಡಬೇಕಿತ್ತು. ಆದರೆ ನಾವಿದನ್ನು ಏನು ಮಾಡ್ತಿದ್ದೀವಿ ಅಂದರೆ, ಗೃಹೇಶು ಯುಂಜಂತಿ, ನಮ್ಮ ಶರೀರದ ಸುಖ ಭೋಗ, ನಮ್ಮ ಮನೆ ಮಠ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಬಂಧು ಬಾಂಧವರು, ಇವರ ಸುಖಕ್ಕಾಗಿ ಇದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಯಾಕೆ ಹೀಗೆ ಅಂದರೆ, ಗುರುಗಳ ಮಾರ್ಗದರ್ಶನ ಇಲ್ಲದ ಕಾರಣಕ್ಕಾಗಿ. ಗುರುಗಳ ಮಾರ್ಗದರ್ಶನ ಇದ್ದರೆ, ಜ್ಞಾನಿಗಳ ಮಾರ್ಗದರ್ಶನ ಇದ್ದರೆ, ಅವರು ಈ ಧನವನ್ನು ಯಾವ ಥರ ಉಪಯೋಗ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ಸುಭಾಷಿತ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ ಅಂತ. ವಿದ್ಯಾ, ಮನುಷ್ಯ ಏನು ಎಜುಕೇಷನ್ ಪಡ್ಕೋತಾನಲ್ಲ, ಎಜುಕೇಷನ್ ಫಲ ಏನು? ಜ್ಞಾನದ ವಿದ್ಯೆಯ ಫಲ ಏನು ಅಂದರೆ, ವಿದ್ಯಾ ದದಾತಿ ವಿನಯಂ, ವಿನಯ ಬರಬೇಕು, ದುರಹಂಕಾರ ಬರಬಾರ್ದು. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ. ಆ ವಿನಯ ಮನುಷ್ಯನಿಗೆ ಬಂದರೆ ಅವನು ಪಾತ್ರ ಆಗ್ತಾನೆ, ಎಂದು ಯೋಗ್ಯನಾಗ್ತಾನೆ. ಪಾತ್ರತ್ವ ಧನಮಾಪ್ನೋತಿ, ಅವನಲ್ಲಿ ಅವನು ಸತ್ಪಾತ್ರ ಆದರೆ, ಯೋಗ್ಯನಾದರೆ ಅವನಿಗೆ ಅದರಿಂದ ಧನ ಪ್ರಾಪ್ತಿ. ಧನ ಧರ್ಮಂ, ಧನ ಏನು ಮಾಡ್ತದೆ ನಮಗೆ? ಧನದಿಂದ ಲಾಭ ಏನು ಅಂದರೆ, ಅದರಿಂದ ಧರ್ಮಾಚರಣೆಯೇ ಧನದ ಲಾಭ. ಆ ಧರ್ಮಾಚರಣೆಯಿಂದ ಮುಂದೆ ಸುಖ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಗುರುಗಳ ಉಪದೇಶ ಇದ್ದರೆ ಆ ಧನ ತೆಗೆದುಕೊಂಡು ಧರ್ಮಾಚರಣೆ ಮಾಡು, ಅದರಿಂದ ಭಗವಂತನ ಪ್ರೀತಿಯಾಗುವಂಥ ಕರ್ಮಗಳನ್ನು ಮಾಡುವಂತ ಉಪದೇಶ ಮಾಡ್ತಾರೆ. ಆದರೆ ಅವ್ರು ಇಲ್ಲದೆ ಹೋದರೆ ನಾವು ಸುಖಕ್ಕಾಗಿ ಧನ ಇತ್ಯಾದಿಗಳನ್ನು ಉಪಯೋಗ ಮಾಡಿಬಿಡ್ತೀವಿ. ಮತ್ತು ಅದರಿಂದ ಕೊನೆಗೆ ಏನಾಗ್ತದೆ ಅಂದರೆ, ಅದು ನರಕಕ್ಕೆ ದಾರಿ ಆಗ್ತದೆ, ಮನುಷ್ಯ ದುರ್ಗತಿಗೆ ಹೋಗ್ತಾನೆ. ಮೃತ್ಯುಂನ ಪಶ್ಯಂತಿ ದುರಂತ ವೀರ್ಯಂ. ಮೃತ್ಯು ನಮ್ಮ ಸುತ್ತಮುತ್ತ, ನಮ್ಮ ಹಿಂದೆ ಇದ್ದೇ ಇದೆ. ಅದು ದುರಂತ ವೀರ್ಯ. ಮೃತ್ಯುವಿನ ಶಕ್ತಿಯನ್ನು ಯಾರೂ ಕೂಡ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ ಸಂಸ್ಕೃತದ ಒಂದು ಸುಭಾಷಿತ. ಧರ್ಮಾಚರಣೆ ಮಾಡೋಣ, ಯಾವಾಗ ಮಾಡಬೇಕು? ಧರ್ಮಾಚರಣೆ ಮಾಡಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ ಇರ್ತದೆ. ಯಾವಾಗ ಮಾಡಬೇಕು ಅಂದರೆ, ಎಲ್ಲ ಸುಖ ಭೋಗ ಎಲ್ಲ ಅನುಭವಿಸಿ ನಿವೃತ್ತರಾದ ಮೇಲೆ ಧರ್ಮಾಚರಣೆ ಮಾಡೋಣ ಅಂತ ಮನುಷ್ಯ ಪ್ರಯತ್ನ ಮಾಡ್ತಾನೆ. ಆದರೆ ಮೃತ್ಯು ಯಾವಾಗ ಬರ್ತದೆ ಅಂತ ಏನು ನಮಗೇನು ಗೊತ್ತು? ಗೃಹೀತ ಇವ ಕೇಶೇಶು. ಮೃತ್ಯು ತನ್ನ ಎಡಗೈಯಿಂದ ನಮ್ಮ ಜುಟ್ಟು ಹಿಡ್ಕೊಂಡಿದೆ, ಬಲಗೈಯಲ್ಲಿ ಅದರ ಖಡ್ಗ ಇದೆ. ಯಾವ ತಲೆಯೊಳಗೆ, ಯಾವ ಕ್ಷಣದೊಳಗೆ ನಮ್ಮ ತಲೆ ಕತ್ತರಿಸ್ತದೋ ಗೊತ್ತಿಲ್ಲ ಈ ಮೃತ್ಯು. ಅದು ನಮಗೇನೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಮಾತ್ರ ಆರಾಮವಾಗಿ ಸುಖ ಅನುಭವಿಸ್ಲಿಕ್ಕೆ ತಯಾರಿದ್ದೇವೆ. ಪರೀಕ್ಷಿತನಿಗೆ ಗೊತ್ತಾಗಲಿಲ್ಲ. ಇನ್ನು 6 ವರ್ಷದೊಳಗೆ, ಇನ್ನು 7 ದಿವಸದೊಳಗೆ ನನಗೆ ಮೃತ್ಯು ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವನು ಒಟ್ಟಾರೆ ಬದುಕಿದ್ದದ್ದು 66 ವರ್ಷಗಳು. ಅದರಲ್ಲಿ 65 ವರ್ಷ ಎಲ್ಲ ಮುಕ್ತಾಯ ಆಗಿ ಇನ್ನು 360 ದಿವಸಗಳಲ್ಲಿ 353 ದಿವಸಗಳು ಆಗಿ ಹೋಗಿದ್ದವು. ಇನ್ನು 7 ದಿವಸ ಬಾಕಿ ಇದ್ದವು. ಪರೀಕ್ಷಿತನಂತ ನಮಗೂ ಮೃತ್ಯು ಬರ್ಬೋದಲ್ಲ, ಯಾವಾಗ ಬರ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಕೌಮಾರಾಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಸಣ್ಣ ವಯಸ್ಸಿನಲ್ಲೇ ಧರ್ಮಾಚರಣೆಯನ್ನು ಪ್ರಾರಂಭ ಮಾಡಬೇಕು. ಧರ್ಮಾಚರಣೆ ಪ್ರಾರಂಭ ಮಾಡಬೇಕು ಅಂದ್ರೆ ಏನು? ಹಿಂದೆ ನಾವು ಇದನ್ನು ಅನೇಕ ಕಡೆ ನೋಡಿದ್ದೇವೆ. ಭಗವದ್ಗೀತಾನು ಅದನ್ನೇ ಹೇಳ್ತದೆ. ಧರ್ಮ ಅನ್ನೋದು 2 ಥರದ್ದು. ಒಂದು ಬಾಹ್ಯ ಕ್ರಿಯೆಗಳು, ಇನ್ನೊಂದು ಅಂತರಂಗದ ಸ್ವಭಾವವನ್ನು ತಿದ್ದುಪಡಿ ಮಾಡ್ಕೊಳ್ಳೋದು. ಹೊರಗೆ ನಾವು ನಮ್ಮ ಹಣೆಯ ಮೇಲೆ ಯಾವ ಥರದ ನಾಮ ಹಚ್ಕೋಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗೆ ನಡ್ಕೋಬೇಕು, ಹೇಗೆ ನಡ್ಕೊಳ್ಬಾರ್ದು ಅಂತಾರೆ. ನಾವು ಯಾವ ಪೂಜಾ ಮಾಡಬೇಕು, ಯಾವ ದೇವರಿಗೆ ನಮಸ್ಕಾರ ಮಾಡಬೇಕು, ದೇವಾಲಯಕ್ಕೆ ಹೋಗೋದು, ಇವೆಲ್ಲ ಏನಿವೆಲ್ಲ ಇವು ಬಾಹ್ಯ ಧರ್ಮಗಳು, ನಡವಳಿಕೆಗಳು, ಧಾರ್ಮಿಕ ಕ್ರಿಯೆಗಳು ಅಂತ ಕರೀತಾರೆ ಇವನು. ಇನ್ನು ಅಂತರಂಗದಲ್ಲಿ ಒಂದು ಧರ್ಮ ಇದೆ. ಅಂತರಂಗದ ಧರ್ಮ ಅಂದ್ರೆ ಏನು? ವೈರಾಗ್ಯ. ಹೊರಗೆ ವೈರಾಗ್ಯ ಬಂದಿಲ್ಲದೆ ಹೋದರೂ ಕೂಡ, ಅಂತರಂಗದಲ್ಲಿ ವೈರಾಗ್ಯ ಬಂದಿಲ್ಲದೆ ಹೋದರೂ ಕೂಡ ಹೊರಗಿನ ವೈರಾಗ್ಯವನ್ನು ನಾವು ನಟನೆ ಮಾಡ್ಬೋದು. ಮೊನ್ನೆ ಭಗವದ್ಗೀತಾದೊಳಗೆ ಹೇಳಿದೆ, ರಾತ್ರೋರಾತ್ರಿ ಮನುಷ್ಯ ಕಾವಿ ತೊಡಬಹುದು, ರಾತ್ರೋರಾತ್ರಿ ಕೈಯಲ್ಲಿ ದಂಡ ತೊಡಬಹುದು, ಕಮಂಡಲ್ಲಿ ಇಟ್ಕೋಬಹುದು. ಆದರೆ ರಾತ್ರೋರಾತ್ರಿ ಮಠ ಕಟ್ಟಿ
ಸ್ವಾಮಿಗಳು ಆಗ್ಬೋದು. ಆದರೆ ವೈರಾಗ್ಯ ರಾತ್ರೋರಾತ್ರಿ ಬರೋದಿಲ್ಲ. ಅದು ಕ್ರಮವಾಗಿಯೇ ಬರಬೇಕಾದದ್ದು ವೈರಾಗ್ಯ. ವೈರಾಗ್ಯ ಅಂದರೆ ನಮ್ಮ ಸುತ್ತಮುತ್ತಲಿನ ವಿಷಯ ಪದಾರ್ಥಗಳ ಮೇಲಿನ ಅನಾಸಕ್ತಿ. ಆ ಅನಾಸಕ್ತಿ ರಾತ್ರೋರಾತ್ರಿ ಬರ್ತದೇನೋ, ಕ್ರಮವಾಗಿ ಅನುಭವದಿಂದ ಜ್ಞಾನದಿಂದ ಬರಬೇಕಾದದ್ದು. ಅಂಥ ವೈರಾಗ್ಯವನ್ನು ಮನುಷ್ಯ ಪ್ರಯತ್ನಪಟ್ಟು ರೂಢಿಸ್ಕೋಬೇಕಾಗ್ತದೆ. ಸ್ಥಿತಪ್ರಜ್ಞನ ಕಥೆಯನ್ನು ನಾವು ಆ ಭಗವದ್ಗೀತಾದಲ್ಲಿ ನೋಡ್ತಿದ್ದೇವೆ. ಪ್ರಜಹಾತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನಸ್ಸಿನೊಳಗೆ ಮೂಡಿದಂಥ ಎಲ್ಲ ಕಾಮನೆಗಳನ್ನು ಬದಿಗಿಟ್ಟಾಗ ಮನುಷ್ಯ ವಿರಕ್ತನಾಗ್ತಾನೆ. ಹೀಗೆ ಹೊರಗಿನ ಆಚರಣೆಗಳು ಇವಕ್ಕೂ ಧರ್ಮ ಅಂತಾರೆ. ಒಳಗೆ ನಾವು ಸಂಪಾದನೆ ಮಾಡಬೇಕಾದ ಜ್ಞಾನ, ಭಕ್ತಿ, ವೈರಾಗ್ಯ, ಭಗವಂತನಲ್ಲಿ ಭಕ್ತಿ, ಶಾಸ್ತ್ರಗಳ ಕುರಿತಾದಂಥ ಆಳವಾದ ಜ್ಞಾನ ಮತ್ತು ವಿಷಯ ಪದಾರ್ಥಗಳು ನನಗೆ ಬೇಡ ಅನ್ನುವಂಥ ನಿರ್ಧಾರ, ಇದಕ್ಕೆ ವೈರಾಗ್ಯ ಅಂತ. ಇದು ನಾವು ಬರಬೇಕು. ಮತ್ತು ಸುತ್ತಮುತ್ತಲಿರುವಂಥ ಎಲ್ಲ ಪ್ರಾಣಿಗಳ ಬಗ್ಗೆನೂ ಕೂಡ, ಎಲ್ಲ ಜೀವಗಳ ಬಗ್ಗೆನೂ ಮೈತ್ರಿ. ಎಲ್ಲ ಪ್ರಾಣಿಗಳು ಭಗವಂತನ ಪ್ರತಿಬಿಂಬಗಳು, ಯಾವ ಜೀವವನ್ನು ನಾನು ನೋಯಿಸಬಾರ್ದು ಅನ್ನುವಂಥ ಎಚ್ಚರ, ಇವೆಲ್ಲ ಅಂತರಂಗದ ಧರ್ಮಗಳು. ಇವೆರಡನ್ನೂ ಮನುಷ್ಯ ಯಾವತ್ತೂ ಆಚರಣೆ ಮಾಡ್ತಾನೆ ಇರಬೇಕು. ಆದರೆ ಹೊರಗಿನ ಧರ್ಮಾಚರಣೆಗಳನ್ನು ಮಾಡುವುದು ಸುಲಭ, ಒಳಗಿನ ಧರ್ಮಾಚರಣೆಗಳನ್ನು ಮಾಡುವುದು ಬಹಳ ಕಷ್ಟ. ಆದರೆ ಅದನ್ನು ರೂಢಿಸ್ಕೋಬೇಕು. ಯಾಕೆಂದರೆ ಮೃತ್ಯು ಯಾವಾಗ ನಮ್ಮ ಮೈ ಮೇಲೆ ಏರಿ ಬರ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಗುರುವಿನ ಅನುಗ್ರಹಕ್ಕಾಗಿ ಮನುಷ್ಯ ಹಂಬಲಿಸಬೇಕು ಅಂತ ಹೇಳ್ತದೆ ಈ ಮೊದಲನೇ ಶ್ಲೋಕ. ಭಾಗವತ ಸಾರೋದ್ಧಾರದ ಒಟ್ಟು ಶ್ಲೋಕಗಳು ಸುಮಾರು 400 ಶ್ಲೋಕ ಅಂತ ಇಟ್ಕೊಳ್ರಿ. ಭಾಗವತದ 18,000 ಶ್ಲೋಕಗಳನ್ನು ಅದರ ಸಾರ ಸಂಗ್ರಹ ಮಾಡಿ ಒಂದು 400 ಶ್ಲೋಕಗಳನ್ನು, 400ಕ್ಕಿಂತ ಸ್ವಲ್ಪ ಕಡಿಮೆ ಶ್ಲೋಕಗಳನ್ನು ವಿಷ್ಣು ತೀರ್ಥರು ಮಾಡಿದರು. ಅದರಲ್ಲಿ ಇದು 102ನೇ ಶ್ಲೋಕ ಈಗ ನಾವು ನೋಡ್ತಿರೋ. ಇನ್ನು ಮುಂದೆ ನೋಡ್ಬೇಕಾದ ಶ್ಲೋಕ 103ನೇದು. ಅದೇನು ಹೇಳ್ತದೆ 103ನೇ ಶ್ಲೋಕ ಅಂದರೆ, ಲೋಕೋ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತ್ವದುದಿತೆ ಭವದರ್ಚನೆ ಸ್ವೇ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ ಸದ್ಯ ಚಿನತ್ತಿ ಅನಿಮಿಷಾಯ ನಮೋಸ್ತು ತಸ್ಮೈ ಅಂತ ಇದು ಮುಂದಿನ ಶ್ಲೋಕ. ಇದು ಭಾಗವತದ 11ನೇ ಸ್ಕಂದದಲ್ಲಿ ಬಂದದ್ದಲ್ಲ. ಇದು ಭಾಗವತದ 3ನೇ ಸ್ಕಂದದಲ್ಲಿ 10ನೇ ಅಧ್ಯಾಯದಲ್ಲಿ ಬಂದಿರುವಂಥ ಶ್ಲೋಕ. ನಾನು ಆವಾಗಲೇ ಹೇಳಿದ್ದೆ, ಅದೆಲ್ಲ ಬೇರೆ ಬೇರೆ ಕಡೆ ಬಂದ ಶ್ಲೋಕಗಳೇ ಅವು. 3ನೇ ಸ್ಕಂದದೊಳಗೆ 10ನೇ ಅಧ್ಯಾಯದಲ್ಲಿ ಬಂದಿರುವಂಥ ಶ್ಲೋಕ. ಅಲ್ಲಿ 17ನೇ ಶ್ಲೋಕ ಇದು. ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾನೆ. ಅಲ್ಲಿ ಆ ಸ್ತೋತ್ರದಲ್ಲಿ ಬಂದಿರುವಂಥ ಒಂದು ಶ್ಲೋಕ ಇದು, 17ನೇ ಶ್ಲೋಕ. ಅದೇನು ಹೇಳ್ತದೆ ಆ ಶ್ಲೋಕ ಅಂದರೆ, ಮನುಷ್ಯ ಧನ ಸಂಪಾದನೆ ಮಾಡಿ ಅದರಿಂದ ಧರ್ಮಾಚರಣೆ ಮಾಡಬೇಕು. ಧರ್ಮಾಚರಣೆಯಿಂದ ವೈರಾಗ್ಯ ಬರಬೇಕು. ವೈರಾಗ್ಯದಿಂದ ಮತ್ತಷ್ಟು ಜ್ಞಾನ ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು. ಮುಂದೆ ಮೋಕ್ಷ ಪ್ರಾಪ್ತ ಆಗಬೇಕು. ಇದನ್ನು ನೀನು ಅನೇಕ ಅವತಾರಗಳನ್ನು ಮಾಡಿ ಆ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಿ, ಗ್ರಂಥಗಳಲ್ಲಿ ನೀನೇ ತೋರಿಸಿಕೊಟ್ಟಿದ್ದಿ. ತ್ವದುದಿತೆ ಭವದರ್ಚನೆ ಸ್ವೇ. ನೀನು ದತ್ತ ಅನ್ನೋ ಅವತಾರವನ್ನು ಮಾಡಿದ್ದಿ. ದತ್ತ ಅನ್ನೋ ಅವತಾರ ಮಾಡಿ ದತ್ತಾತ್ರೇಯ ಯೋಗ ಅನ್ನೋ ಗ್ರಂಥವನ್ನು ರಚನೆ ಮಾಡಿದ್ದಿ. ಅಲ್ಲಿ ನೀನೇ ಇದನ್ನು ಹೇಳಿದ್ದಿ. ಕಪಿಲ ಅಂತ ಒಂದು ಅವತಾರವನ್ನು ಮಾಡಿದ್ದಿ. ಆವಾಗಲೂ ಕೂಡ ಕಪಿಲ ಯೋಗ, ಕಾಪಿಲೇಯ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿ ಜಗತ್ತಿಗೆ ಕೊಟ್ಟು ಹೋಗಿದ್ದಿ. ಆದರೆ ಈಗ ಆ ದತ್ತ ಯೋಗ ಮತ್ತು ಕಪಿಲ ಯೋಗ, ಕಾಪಿಲೇಯ ಯಾವ ಗ್ರಂಥಗಳು ಈಗ ಉಪಲಬ್ಧ ಇಲ್ಲ. ದತ್ತಯೋಗ, ದತ್ತಾತ್ರೇಯನ ಅವತಾರ ಮತ್ತು ಕಪಿಲನ ಅವತಾರ ಬಹಳ ಹಿಂದಿನ ಅವತಾರಗಳು. ಆದರೆ ಆಮೇಲೆ ಬಂದು ಇನ್ನೊಂದು ಅವತಾರ ವ್ಯಾಸರು ಅಂತ, ವೇದವ್ಯಾಸರ ಅವತಾರ. ಅದೀಗ 5,000 ವರ್ಷದ ಹಿಂದೆ ಇದ್ದದ್ದು ಅವತಾರ. ಆ ಅವತಾರದಲ್ಲೇ ಮಹಾಭಾರತ, ಭಾಗವತ, ಉಳಿದ ಪುರಾಣಗಳು ಇದನ್ನೆಲ್ಲ ರಚನೆ ಮಾಡಿದ್ರು. ಅವು ಇವತ್ತಿಗೂ ಇವೆ. ಆದರೆ ದತ್ತ ಕಪಿಲ ರೂಪದಿಂದ ನೀನೇನು ಉಪದೇಶ ಮಾಡಿದ್ದೆ ಅದು ಈಗ ಉಪಲಬ್ಧ ಇಲ್ಲ. ಆದರೆ ಅದರ ಸಾರಾಂಶ ಈಗೂ ಕೂಡ ಉಪಲಬ್ಧ ಇದೆ. ಅದರಿಂದ ಏನು ಮಾಡಬೇಕು, ಮನುಷ್ಯ ಏನು ಮಾಡಬೇಕು ಅಂತ ನೀನು ಹೇಳಿದ್ದಿ ಅಂದರೆ, ಜೀವ ತನಗೆ ಯಾವ ಕರ್ಮವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಆ ಕರ್ಮವನ್ನು ಭಗವಂತನ ಆರಾಧನೆ ಅಂತ ಮಾಡಬೇಕು. ನಾವು ಅದನ್ನು ಭಗವದ್ಗೀತಾದಲ್ಲಿ ನೋಡಿದ್ವಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ನಮಗೆಲ್ಲರಿಗೂ ಕೂಡ ಕರ್ಮ ಮಾಡುವುದರಲ್ಲಿ ಅಧಿಕಾರ ಇದೆ.
ಇಷ್ಟೇ ಫಲ ಸಿಗಬೇಕು, ಈಗಲೇ ಸಿಗಬೇಕು, ಹೀಗೆ ಸಿಗಬೇಕು ಅಂತ ಡಿಮ್ಯಾಂಡ್ ಮಾಡೋದ್ರಲ್ಲಿ ನಮ್ಗೆ ಯಾವುದೇ ಅಧಿಕಾರವೂ ಇಲ್ಲ ಅಂತ ಅಲ್ಲಿ ಬಂದಿದೆ. ಭಗವಂತನ ಆರಾಧನಾ ರೂಪವಾಗಿ ಕರ್ಮ ಮಾಡಬೇಕು ಅಂತ ಅಲ್ಲಿ ಬಂದಿದೆ. ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕ ಮನಸ್ಸಿನಿಂದ ಪೂರ್ಣವಾದ ಅರ್ಪಣೆಯ ಮೂಲಕ ಮಾಡಿದರೆ ಅದೇ ಭಗವಂತನ ಆರಾಧನೆ. ಆ ಆರಾಧನೆಯಲ್ಲಿ ಮನುಷ್ಯ ಮೈ ಮರಿಬೇಕು. ಆದರೆ ನಾವೆಲ್ಲ ಏನ್ ಮಾಡ್ತಿದ್ದೀವಿ ಅಂದ್ರೆ ಆ ಭಗವಂತನ ಆರಾಧನೆಯನ್ನು ಬಿಟ್ಟು ವಿಕರ್ಮ ನಿರತರಾಗಿ ಬಿಟ್ಟಿದ್ದೀವಿ. ಕರ್ಮಾಚರಣೆ ಮಾಡುವುದು ಬಿಟ್ಟು ವಿಕರ್ಮಾಚರಣೆ ಮಾಡ್ತಿದ್ದೀವಿ. ಲೋಕೋ ವಿಕರ್ಮ ನಿರತಃ. ವಿಕರ್ಮ ಅಂದ್ರೆ ದುಷ್ಟ ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ಮಾಡಬಾರ್ದನ್ನು ಮಾಡ್ತಿದ್ದೀವಿ, ಮಾಡಬೇಕಾದ್ದನ್ನ ಮಾಡ್ತಿಲ್ಲ. ಮತ್ತೆ ಅವನು ಈ ಸತ್ಕರ್ಮ, ಕುಶಲ ಅಂದ್ರೆ ಸತ್ಕರ್ಮ, ಆ ಸತ್ಕರ್ಮದಲ್ಲಿ ಅವನು ನಿರತನಾಗಿರ್ಬೇಕಾಗಿತ್ತು, ಆದ್ರೆ ಅದನ್ನು ಬಿಟ್ಟಿದ್ದಾನೆ. ಇದು ಕುಶಲ ಅಂದ್ರೆ ಸತ್ಕರ್ಮ. ನೀವು ಕುಶಲಿಗಳಾಗಿದ್ದೀರಿ ಅಂತ ನಾವು ಪ್ರಶ್ನೆ ಕೇಳ್ತಿರ್ತೇವೆ. ನಾವು ಕುಶಲಿಗಳು, ನೀವು ಕುಶಲಿಗಳು ಅಂತ ಪತ್ರದಲ್ಲಿ ಇತ್ಯಾದಿ ಕಡೆಗಳಿಗೆ ಯೋಗ, ಕ್ಷೇಮ, ಕುಶಲ ಅಂತ ಹೀಗೆಲ್ಲ ನಾವು ಹೇಳ್ತಿರ್ತೇವೆ. ನಮ್ಮ ದೃಷ್ಟಿಕೋನದಲ್ಲಿ ಕುಶಲ ಅಂತಂದ್ರೆ ಯಾವುದೇ ತೀವ್ರವಾದ ಮಾನಸಿಕ ಬೇನೆ, ದೈಹಿಕ ಬೇನೆ ಏನು ಇಲ್ಲದೇನೆ ಸುಖವಾಗಿರುವುದಕ್ಕೆ ಕುಶಲ ಅಂತ ನಾವು ಹೇಳ್ತೇವೆ. ಆದ್ರೆ ವಾಸ್ತವಿಕವಾಗಿ ಅಷ್ಟೇ ಕುಶಲ ಅಲ್ಲ. ಕುಶಲ ಅಂದ್ರೆ ವಾಸ್ತವಿಕವಾದ ಕುಶಲ ಅಂದ್ರೆ ನಮ್ಮನ್ನು ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗುವ ಕರ್ಮವೇ ಕುಶಲ. ಅದು ಬಿಟ್ಟು ಬೇರೆ ಯಾವುದು ಕುಶಲ ಅಲ್ಲ. ಆದ್ರೆ ಅದೊಂದನ್ನು ಬಿಟ್ಟಿದ್ದೀವಿ ನಾವು. ಬೇರೆ ಯಾವುದ್ಯಾವುದೋ ಕುಶಲಗಳನ್ನ, ಪ್ರಾಪಂಚಿಕ ಕುಶಲಗಳಲ್ಲಿ ನಾವು ಮಗ್ನರಾಗಿದ್ದೇವೆ. ಹೀಗೆ ನಾವು ಮಾಡಿದಾಗ ಭಗವಂತ ಏನು ಮಾಡ್ತಾನೆ ಅಂದ್ರೆ ಸ್ವಲ್ಪ ಕಾಲ ನೋಡ್ತಾನೆ. ನಿನಗೊಂದು ಬಲಿಷ್ಠವಾದ ದೇಹ ಕೊಟ್ಟೆ, ಎಲ್ಲ ಜ್ಞಾನೇಂದ್ರಿಯ, ಇದು ಕರ್ಮೇಂದ್ರಿಯ, ನಮ್ಮನ್ನು ನೋಡಿದ್ವಲ್ಲ, ಎಲ್ಲ ಸುಸಜ್ಜಿತವಾದ ದೇಹವನ್ನು ನಿನಗೆ ಕೊಟ್ಟೆ, ಆ ಮೂಲಕ ಆರಾಧನೆ ಮಾಡುವಂಥ ಧನನೂ ಕೊಟ್ಟೆ, ಪ್ರಸಂಗ ಬಂದಾಗ ಗುರುಗಳನ್ನು ಕೂಡ ನಿನಗೆ ಕೊಟ್ಟೆ. ಆದರೆ ನೀನು ಮಾತ್ರ ಅದ್ಯಾವುದನ್ನು ಮಾಡಲಿಲ್ಲ, ಅಂಥ ಸರಿಯಾದ ಪ್ರಯತ್ನವನ್ನು ನೀನು ಮಾಡಲಿಲ್ಲ. ಮಾಡದೇ ಇದ್ದಾಗ ನಿನಗೆ ನಾನೊಂದು ಶಿಕ್ಷೆ ಕೊಡ್ತೇನೆ. ಇನ್ನೇನು ಮಾಡ್ತೇನೆ ಅಂದರೆ, ಬದುಕಬೇಕು, ಇನ್ನಷ್ಟು ಸುಖ ಪಡಬೇಕು ಅಂತ ಆಸೆ ಇಟ್ಕೊಂಡು ಬದುಕ್ತಿದ್ದೀಯಲ್ಲ, ಆ ಆಸೆಯನ್ನೇ ಭಗವಂತ ಚಿವುಟಿ ಹಾಕಿಬಿಡ್ತಾನೆ. ಕೆಲವು ಕಾಲ ನೋಡ್ತಾನೆ, ಆದರೆ ಭಗವಂತ ಕೊನೆಗೊಂದು ದಿವಸ ಆ ಆಸೆಗೆ ಕತ್ತರಿ ಹಾಕಿಬಿಡ್ತಾನೆ. ಆ ಭಗವಂತನಿಗೆ ಅನಿಮಿಷ ಅಂತ ಹೆಸರು. ಯಾಕೆ ಅನಿಮಿಷ ಅಂತ ಹೆಸರು ಅಂದ್ರೆ ನಿಮೇಷಾದಿ ಕಾಲಕೃತ ವಿಕಾರರಹಿತ. ನಮ್ಮ ಮೇಲೆ ನಿಮಿಷ, ಕ್ಷಣಗಳು, ನಿಮಿಷ, ಗಂಟೆ, ಮತ್ತೆ ಹಗಲು, ರಾತ್ರಿ, ದಿನ, ಪಕ್ಷಗಳು, ತಿಂಗಳುಗಳು, ಮತ್ತು ಅಯನಗಳು, ವರ್ಷಗಳು, ಇವೆಲ್ಲ ನಮ್ಮ ಮೇಲೆ ವಿಕಾರ ಮಾಡ್ತವೆ. ಕ್ಷಣೇ ಕ್ಷಣೇ ನಮ್ಮ ದೇಹ ವಿಕಾರಕ್ಕೆ ಒಳಗಾಗ್ತಿರ್ತದೆ, ಬದಲಾವಣೆಗೆ ಒಳಗಾಗ್ತಿರ್ತದೆ, ನಮಗಿದು ಗೊತ್ತಿದೆ. ಆದರೆ ಭಗವಂತನಿಗೆ ಈ ಯಾವ ವಿಕಾರವೂ ಇಲ್ಲ. ಆ ಕಾರಣಕ್ಕಾಗಿ ಆತನನ್ನು ಅನಿಮಿಷ ಅಂತ ಹೇಳ್ತಾರೆ. ಅಂಥ ವಿಕಾರರಹಿತನಾದ ಭಗವಂತನಿಗೆ ನಮಸ್ಕಾರ ಅಂತ ಚತುರ್ಮುಖ ಬ್ರಹ್ಮ ಪರಮಾತ್ಮನ ಸ್ತೋತ್ರ ಮಾಡಿದ್ದೆವು. ನಾವು ಆವತ್ತು ನೋಡಿದ್ವಿ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು ನಮಗಿವೆ. ಇದನ್ನೆಲ್ಲ ಭಗವಂತನ ಪೂಜೆಗಾಗಿ ನಾವು ಮೀಸಲಿಟ್ಟಿರ್ಬೇಕಾಗಿತ್ತು. ಆದರೆ ನಾವು ಅದನ್ನೆಲ್ಲ ಸುಖ ಭೋಗಕ್ಕಾಗಿ ಬಿಟ್ಟುಬಿಟ್ಟಿದ್ದೇವೆ. ಈ ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಃ ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಃ ಚಪಲದೃಕ್ ಕ್ವಚ ಕರ್ಮಶಕ್ತಿ ಬಹ್ವ್ಯ ಸಪತ್ನೈವ ಗೇಹಪತಿಂ ಲುನಂತಿ ಅಂತ ಭಾಗವತದಲ್ಲೇ ಬರುವಂಥ ಒಂದು ಶ್ಲೋಕ. ಆವತ್ತು ಭಗವದ್ಗೀತಾ ಪ್ರವಚನದೊಳಗೆ ಹೇಳಿದ್ದೆ. ನಮ್ಮ ಸ್ಥಿತಿ ಹೇಗಿದೆ ಅಂತಂದ್ರೆ, ಅನೇಕ ಜನ ಹೆಂಡಂದ್ರನ್ನು ಕಟ್ಟಿಕೊಂಡು ಪರದಾಡ್ತಿರುವಂಥ ಒಬ್ಬ ಗೃಹಸ್ಥನಂತಿದೆ. ನಮಗೆಲ್ಲ ಇರುವಳು ಕಾನೂನುಬದ್ಧವಾಗಿ ನಾವು ಧಾರ್ಮಿಕವಾಗಿ ಮಾಡಿಕೊಂಡಿರುವ ಹೆಂಡತಿ ಒಬ್ಬಳೇ. ಆದರೆ ನಮ್ಗೆಲ್ರಿಗೂ ಕೂಡ 10 ಜನ ಹೆಂಡಂದರಿದ್ದಾರೆ. ಹೆಂಗಸಿಗೂ 10 ಜನ ಇದ್ದಾರೆ, ಗಂಡಸಿಗೂ 10 ಜನ ಯಾವತ್ತೂ ಇವ್ರು ನಮ್ಮ ಜೊತೆಗೆ ಇದ್ದೇ ಇದ್ದಾರೆ. ಅವ್ರು ಯಾರು ಅಂದ್ರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಅವತ್ತು ಭಗವದ್ಗೀತಾ ಪ್ರವಚನದಲ್ಲಿ ನೋಡಿದ್ವಿ ಅದನ್ನು. ಕಿವಿ, ಕಣ್ಣು, ಮೂಗು, ನಾಲಿಗೆ ಮತ್ತು ಚರ್ಮ 5 ಜ್ಞಾನೇಂದ್ರಿಯಗಳು. ಮಾತನಾಡುವ ನಾಲಿಗೆ, ನಮ್ಮ ಕೈ, ಕಾಲು, ಮಲ ವಿಸರ್ಜನೇಂದ್ರಿಯ, ಮೂತ್ರ ವಿಸರ್ಜನೇಂದ್ರಿಯ ಅಂತ 5 ಕರ್ಮೇಂದ್ರಿಯಗಳು.
ಈ 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯಗಳು ನಮ್ಮನ್ನು ಏನು ಮಾಡ್ತಿವೆ ಅಂದರೆ, ಒಬ್ಬ ಗಂಡನನ್ನ ಆತನಿಗಿರುವಂಥ 10 ಜನ ಪತ್ನಿಯರು ಹೇಗೆ ಸೆಳೆದಾಡ್ತಾರಲ್ಲ, ನನಗೆ ಅದನ್ನು ತಂದು ಕೊಡು, ಆ ಸುಖ ಭೋಗಬೇಕು, ಆ ಐಷಾರಾಮಿ ವಸ್ತು ಬೇಕು ಅಂತ ಒಬ್ಬಳು ಅವನು ಸೆಳೆದಾಡಿದರೆ ಮತ್ತೊಬ್ಬಳು ಮತ್ತೊಂದು ಕಡೆ ಸೆಳೆದಾಡ್ತಾಳೆ. ಹಾಗೆ ಕಿವಿ ನಮ್ಮನ್ನು ಏನೋ ಮಧುರವಾದ ಧ್ವನಿಯನ್ನು ಕೇಳುವ ಅಂತ ಸೆಳಿತಿದೆ. ಇದು ಗಂಡಸಿಗೂ ಸಮಾನ, ಹೆಂಗಸಿಗೂ ಸಮಾನ ಇದು. ಆಮೇಲೆ ಕಣ್ಣು ಮತ್ತೊಂದು ಏನನ್ನೋ ನೋಡುವ ಅಂತ ಕರಿತಿದೆ. ಏನನ್ನೋ ಮಧುರವಾದನ್ನು ಇಂಪಾದ ಧ್ವನಿಯನ್ನು ಕೇಳಬೇಕು ಅಂತ ಕಿವಿ ಆ ಕಡೆ ಹೋಗೋದ್ರೊಳಗೆ, ಅದಿನ್ನೂ ಮುಗಿಯೋದ್ರೊಳಗೇನೆ ಏನೋ ನೋಡಬೇಕು ಅಂತ ಕಣ್ಣು ಹಾತೊರಿತದೆ. ಮತ್ತೊಂದೇನೋ ಸುಗಂಧವನ್ನು ಮೂಸಬೇಕು ಅಂತ ಮೂಗು ಹಾತೊರಿತದೆ. ಅಷ್ಟರೊಳಗೇನೆ ಹಸಿವೆ ಆಗಿರ್ತದೆ. ಒಳ್ಳೆ ರುಚಿಕರವಾದ ಪದಾರ್ಥ ಬೇಕು ಅಂತ ನಾಲಿಗೆ ಹಾತೊರಿತದೆ. ಅದು ಮುಗಿಯೋದ್ರೊಳಗೆ ಯಾವುದೋ ಒಂದು ನಾವು ಕಣ್ಣಿಂದ ನೋಡಿದೆವು, ಅದ್ರ ಧ್ವನಿಯನ್ನು ಕೇಳಿದೆವು, ಅದನ್ನ ಹೋಗಿ ಮುಟ್ಟಬೇಕು. ಹೂವಿನ ಅದರ ಬಣ್ಣ ನಾವು ನೋಡಿದೆವು, ಅದರ ಸುಗಂಧವು ನಮಗೆ ಮೂಗಿನವರೆಗೆ ಬಂತು. ಇನ್ನು ಆ ಹೂವನ್ನು ಮುಟ್ಟಬೇಕು ಅಂತ ಅಲ್ಲಿ ತನಕ ಹೋಗ್ಬೇಕು ಅಂತ ಅನಿಸ್ತು. ಸ್ಪರ್ಶೇಂದ್ರಿಯದ ಬಯಕೆ, ಏನೋ ಒಂದನ್ನು ಮಾತಾಡಬೇಕು ಅಂತ ಬಯಕೆ, ಉಚಿತವೇ ಆಗಿರಲಿ, ಅನುಚಿತವೇ ಆಗಿರಲಿ, ಒಪ್ಪೆ ಆಗಿರಲಿ, ತಪ್ಪೇ ಆಗಿರಲಿ, ಏನೋ ಒಂದನ್ನು ಮಾತಾಡಬೇಕು, ನಾಲಿಗೆ ಚಪಲ ತೀರಿಸ್ಕೋಬೇಕು ಅಂತ ಅಪೇಕ್ಷೆ, ಏನೋ ಕೈಯಿಂದ ಹಿಡ್ಕೋಬೇಕು, ಕಾಲಿನಿಂದ ಎಲ್ಲೋ ಹೋಗಬೇಕು ಅಂತ ಅಪೇಕ್ಷೆ. ಮಲಮೂತ್ರ ವಿಸರ್ಜನೇಂದ್ರಿಯಗಳ ನಾನಾ ಥರದ ಒತ್ತಡಗಳು, ಇಂಥದ್ರಲ್ಲಿ ಮನುಷ್ಯ ಬಳಲಿ ಹೋಗ್ತಾನೆ. ಅನೇಕ ಜನ ಪತ್ನಿಯರನ್ನು ಕಟ್ಟಿಕೊಂಡ ಗೃಹಸ್ಥನ ದುಸ್ಥಿತಿ ಈ ಜೀವನದಾಗ್ತದೆ ಅಂತ ಭಾಗವತವೇ ನಮ್ಮನ್ನು ಹಾಸ್ಯ ಮಾಡಿದೆ. ಅದಕ್ಕಾಗಿ ನಾವು ಮತ್ತರಾಗಿ ಬಿಟ್ಟಿದ್ದೇವೆ. ನಮ್ಮನ್ನು ನೋಡ್ತಾನೆ ಭಗವಂತ. ಆ ಸುಖ ಭೋಗಗಳಲ್ಲಿ ನಾವು ಮಗ್ನರಾಗಿಬಿಟ್ರೆ ನಮ್ಮ ಬದುಕುವ ಆಸೆಯನ್ನೇ ಅವನು ಕತ್ತರಿಸಿ ಬಿಡ್ತಾನೆ. ಈ ಭಾಗವತ ಸಾರೋದ್ಧಾರ ಏನು ವಿಷ್ಣು ತೀರ್ಥರು ರಚನೆ ಮಾಡಿದ್ದಾರಲ್ಲ, ತಾವೇ ರಚನೆ ಮಾಡಿ ಇದರ ಮಹತ್ವ ಏನು, ನಾನು ಸಂಗ್ರಹ ಮಾಡಿದ ಶ್ಲೋಕದ ಮಹತ್ವ ಏನು ಅಂತ ಅದಕ್ಕೆ ತಾವೇ ವ್ಯಾಖ್ಯಾನವೂ ಮಾಡ್ತಾರೆ. ಆ ವ್ಯಾಖ್ಯಾನದೊಳಗವರು ಭಾಗವತದಲ್ಲಿ ಬಂದಿರುವಂಥ ಬೇರೆ ಬೇರೆ ಶ್ಲೋಕಗಳನ್ನು ಮತ್ತೆ ಕೋಟ್ ಮಾಡ್ತಾರೆ. ಹಾಗವರು 11ನೇ ಸ್ಕಂದದ 23ನೇ ಅಧ್ಯಾಯದಲ್ಲಿ ಬಂದಿರುವ 22, 23, 24, 25, 26 ಇಷ್ಟು ಶ್ಲೋಕಗಳನ್ನು ಇಲ್ಲೇ ಅವರು ಕೋಟ್ ಮಾಡ್ತಾರೆ. ವಿಷ್ಣು ತೀರ್ಥರೇ ಕೋಟ್ ಮಾಡಿದಂಥ ಶ್ಲೋಕಗಳು. ಅದೇನು, ಲಬ್ಧ್ವಾ ಜನ್ಮಾಂತರ ಪ್ರಾರ್ಥ್ಯಂ ಮಾನುಷ್ಯಂ ತದ್ವಿಜಾಗ್ರತಾಂ ಅಂತ. ನಮಗೀಗ ಅನೇಕ ಜನ್ಮಗಳಾಗಿ ಹೋಗಿವೆ. ಹಿಂದೆನೂ ಕೂಡ ನಾವು ಅದನ್ನು ಭಗವದ್ಗೀತಾದಲ್ಲಿ ನೋಡಿದ್ದೇವೆ. ನಮಗೆ ಅನೇಕ ಜನ್ಮ ಆಗಿರುವುದು ನಮಗೆ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಆದರೆ ಅಷ್ಟೆಲ್ಲ ಜನ್ಮಗಳನ್ನು ಪಡೆದ ಆದ ಮೇಲೆ ನಮಗೀಗ ಮನುಷ್ಯ ಜನ್ಮ ಬಂದಿದೆ. ಮನುಷ್ಯ ಜನ್ಮ ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಮನುಷ್ಯ ಜನ್ಮ ಬಂದ ಮೇಲೂ ಕೂಡ ನಮಗೆ ಒಂದಿಷ್ಟು ಜ್ಞಾನ, ಭಕ್ತಿ, ವೈರಾಗ್ಯ ಸಂಪಾದನೆ ಮಾಡುವಂಥ ಅವಕಾಶ ಇರುವ ಒಂದು ವಾತಾವರಣ, ಶರೀರ ಬಂದಿದೆ. ಅದು ಮತ್ತೂ ದುರ್ಲಭ. ಮನುಷ್ಯ ಜನ್ಮವೇ ದುರ್ಲಭ. ಜ್ಞಾನಕ್ಕಾಗಿ ಮೀಸಲಾಗಿರುವ ಜನ್ಮ ಬರುವುದು ಮತ್ತೂ ದುರ್ಲಭ. ಇದು ಗೊತ್ತಿದೆ ನಮಗೆ. ಒಂದೇನಾದರೂ ಮನರಂಜನೆ ಕಾರ್ಯಕ್ರಮ ಏರ್ಪಡಿಸ್ತೀವಿ ಅಂತಂದ್ರೆ ಅಲ್ಲಿ ಬೇಕಾಷ್ಟು ಜನ ಹೋಗೇ ಹೋಗ್ತಾರೆ. ಆದರೆ ಜ್ಞಾನ ಪ್ರಚೋದಕವಾದ, ಭಕ್ತಿ ಪ್ರಚೋದಕವಾದ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಅಂದರೆ ಅಲ್ಲಿ ಬಹಳ ಜನ ಬರೋದೇ ಇಲ್ಲ. ಆದ್ದರಿಂದ ಎಲ್ಲ ಮನುಷ್ಯರು ಕೂಡ ಜ್ಞಾನಕ್ಕಾಗಿ ಹಂಬಲ ಪಡುವವರಂತೇನಲ್ಲ. ಮನುಷ್ಯರಾಗಿ ಹುಟ್ಟಿರ್ತಾರೆ ಏನೋ ಕಾರಣದಿಂದ. ಆದರೆ ಆ ಮನುಷ್ಯ ಜನ್ಮವನ್ನು ಅವರು ಸಾರ್ಥಕ ಮಾಡ್ಕೊಳ್ಳದೇ ಇರುವ ಕಾರಣಕ್ಕಾಗಿ ಮತ್ತೆ ಅವರನ್ನು ಭಗವಂತ ತೈಹ ಸಿಂಹೋವಾ ವ್ಯಾಘ್ರೋವಾ ವೃಕೋವಾ ಅಂತ ಉಪನಿಷತ್ತು ಹೇಳುವಂತೆ ಯಾವುದೋ ಪ್ರಾಣಿ ಹುಳ ಹುಪ್ಪಟಿಯಾಗಿ ಹುಟ್ಟಿಸಿಬಿಡ್ತಾನೆ. ನಾಯಿ, ಹಂದಿ, ಹುಲಿ, ಸಿಂಹವಾಗಿ ಹುಟ್ಟಿಸ್ತಾನೆ. ಹೀಗೆ ನಮ್ಮ ಜನ್ಮ ವ್ಯರ್ಥ ಆಗಿಬಿಡ್ತದೆ. ಆದ್ದರಿಂದ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅದರಲ್ಲಿಯೂ ಜ್ಞಾನ ಪಡ್ಕೊಳ್ಳುವ ಅವಕಾಶ ಬಂದಾಗ ಆ ಅವಕಾಶವನ್ನು ವ್ಯರ್ಥ ಮಾಡಬಾರ್ದು. ಸ್ವರ್ಗಾಪವರ್ಗ ಯೋಹೋ ದ್ವಾರಂ ಪ್ರಾಪ್ಯ ಲೋಕಮಿಮಂ ಪುಮಾನ್. ನಮ್ಮ ಈ ಶರೀರ ಇದೆ. ಈ ಶರೀರ ನಾವು ಅಪೇಕ್ಷೆ ಪಟ್ಟರೆ ಸ್ವರ್ಗಕ್ಕೂ ನಮ್ಮನ್ನು ತೊಗೊಂಡು ಹೋಗ್ತದೆ. ಆದರೆ ಸ್ವರ್ಗಕ್ಕೆ ಹೋದರೆ ಮತ್ತೆ ಮರಳಿ ಬರಲೇಬೇಕು. ನಾವು ಎಷ್ಟು ಪುಣ್ಯ ಮಾಡಿರ್ತೀವಲ್ಲ, ಪುಣ್ಯ ಇರುವ ತನಕ ಸ್ವರ್ಗ. ಪುಣ್ಯ ತೀರಿದ ಮತ್ತೆ ಇಲ್ಲಿ ದಬ್ಬುತ್ತಾರೆ. ಅಲ್ಲಿ ವಿಮಾನಗಳಿಂದ ದಬ್ಬುತ್ತಾರೆ ಅಂತ ಹಿಂದೊಂದು ಶ್ಲೋಕದಲ್ಲಿ ಬಂದಿದೆ. ಎಷ್ಟು ನಿಷ್ಕರುಣಿಗಳಾಗಿರ್ತಾರೆ ಆ ಸ್ವರ್ಗದಲ್ಲಿರುವ ಜನ ಅಂದರೆ. ವಿಮಾನದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ವಿ ಅಂತ ತಿಳ್ಕೊಡ್ರಿ. ಸ್ವರ್ಗದಲ್ಲಿ
ಪುಣ್ಯ ತೀರಿದರೆ ಆ ವಿಮಾನದಿಂದಲೇ ದಬ್ಬಿ ಬಿಡ್ತಾರಂತೆ. ಇದೊಂದು ಟ್ರಿಪ್ ಮುಗಿಲಿ, ಈ ಟ್ರಿಪ್ ಮುಗಿದ ಮೇಲೆ ಅವ್ನು ಯಾವ್ದಾದ್ರು ಅವನೊಂದು ಮನೆಗೆ ತೊಗೊಂಡೋಗಿ ಅಲ್ಲಿ ಇಡೋಣ, ಮುಂದೆ ಭೂಲೋಕ ಕಳಿಸೋಣ ಅಂತ ಕಾಯೋದಿಲ್ಲ ಅವರು. ಪುಣ್ಯ ಎಷ್ಟಿರ್ತದೋ ಅಷ್ಟೇ. ಪತತಾಂ ವಿಮಾನಾತ್ ಅಂತ, ಕಿಂ ವಂತಕಾಸಿ ಲುಲಿತಾತ್ ಪತತಾಂ ವಿಮಾನಾತ್. ಅಲ್ಲಿಯೂ ಕೂಡ ಯಮ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಕಾದಿರ್ತಾನೆ, ಯಾವಾಗ ಮುಗಿಸ್ಲು ಅಂತ ಕಾಯ್ದಿರ್ತಾನೆ. ಆದರೆ ನಾವು ಈ ಶರೀರ ಸಿಕ್ಕಾಗ ಸ್ವರ್ಗಕ್ಕಾಗಿ ಹಂಬಲಿಸದೆ ಮೋಕ್ಷಕ್ಕಾಗಿ ಹಂಬಲಿಸಬೇಕು. ಹಾಗಿರುವಾಗ ಈ ಐಹಿಕ ಸುಖಕ್ಕಾಗಿ ಹಂಬಲಿಸಲೇಬಾರದು. ದ್ರವಿಣೇ ಕೋನು ಸಜ್ಜೇತ ಮರ್ತ್ಯ ಅನರ್ಥಸ್ಯ ಧಾಮನಿ ದೈವರ್ಷಿ ಪಿತೃಭೂತಾನಿ ಜಾತೀನ್ ಅನ್ಯಾಂಶ್ಚ ಭಾಗಿನಃ ಅಸಂವಿಭಜ್ಯ ಚಾತ್ಮಾನಂ ಯಕ್ಷವಿತ್ತ ಪದತ್ಯಧಃ. ನಾವೇನ್ ಮಾಡ್ಬೇಕು? ಈ ಜಗತ್ತಿನಲ್ಲಿ ಹುಟ್ಟಿ ಬಂದ್ಮೇಲೆ ನಮಗೊಂದಿಷ್ಟು ಜವಾಬ್ದಾರಿಗಳಿರ್ತವೆ. ಏನ್ ಜವಾಬ್ದಾರಿ ಅಂದಮೇಲೆ ಭಗವದ್ಗೀತಾ ಅದನ್ನು ಹೇಳ್ತದೆ, ಮುಂದೆ ನಾವು ಅದನ್ನು ನೋಡೋರಿದ್ದೇವೆ. ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ ಅಂತ. ದೇವತೆಗಳು ನಮಗೆ ಈ ಭೂಮಿ ಕೊಟ್ಟಿದ್ದಾರೆ, ಬದುಕಲಿಕ್ಕೆ ಈ ಶರೀರ ಕೊಟ್ಟಿದ್ದಾರೆ, ಮಳೆ ಬರಿಸಿ ಅನ್ನ ಕೊಡ್ತಾರೆ. ಇದೆಲ್ಲ ದೇವತೆಗಳೇ ಕೊಟ್ಟದ್ದು. ಅವ್ರು ಕೊಟ್ಟದ್ದಂತಹ ಅನ್ನ ಆಹಾರವನ್ನು ನಾವು ಭಗವಂತನಿಗೆ ನಿವೇದನೆ ಮಾಡಿ, ಯಜ್ಞ ನೈವೇದ್ಯ ಇತ್ಯಾದಿ ರೂಪದಲ್ಲಿ ಅವ್ರಿಗೆ ನಿವೇದನೆ ಮಾಡಿ ಆಮೇಲೆ ನಾವು ಭೋಜನ ಮಾಡಬೇಕು. ಅವ್ರು ಕೊಟ್ಟಿದ್ದನ್ನು ದೇವತೆಗಳು ಯಾಕೆ ಇನ್ನೇನು ಮಾಡಬೇಕಾಗಿದೆ ಅಂಥೇಳಿ ಆ ದೇವತೆಗಳ ಪೂಜೆಯ ಬಗ್ಗೆನೇ ಆಲೋಚನೆ ಮಾಡದೆ ನಾವೇ ಊಟ ಮಾಡಿಬಿಟ್ರೆ ನಮ್ಮನ್ನ ಕಳ್ಳರು ಅಂತ ಅನ್ಬೇಕು. ಕಳ್ಳರಿಗೆ ಯಾವುದೇ ಥರದ ಕೃತಜ್ಞತೆ ಇರೋದಿಲ್ಲ. ಆ ಥರ ನಾವು ಕೂಡ ದೇವತೆಗಳು ಕೊಟ್ಟದ್ದನ್ನು ಅವ್ರ ಪೂಜೆಗಾಗಿ ವಿನಿಯೋಗ ಮಾಡದೆ ನಾವೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರೆ ನಮ್ಮನ್ನು ಕಳ್ಳರು ಅಂತಾರೆ ಅಂತ ಭಗವದ್ಗೀತಾ ಹೇಳ್ತದೆ. ನಮಗೆ ಇಷ್ಟು ಕರ್ತವ್ಯಗಳು. ಒಂದು, ದೇವತೆಗಳ ಪೂಜಾ ಮಾಡಿ ಅವ್ರಿಗೆ ನಿವೇದನೆ ಮಾಡೋದು. ಇನ್ನೊಂದು, ಋಷಿಗಳ ಋಣ ನಮ್ಮ ಮೇಲಿರ್ತದೆ. ಋಷಿಗಳ ಋಣ ನಮ್ಮ ಮೇಲಿರ್ತದಂತೆ ಗೊತ್ತಿಲ್ಲ ನಮ್ಗೆ ಅನೇಕ ಜನರಿಗೆ. ನಮಗೆ ಇವತ್ತು ಈ ಜ್ಞಾನ, ಈ ಗ್ರಂಥ ಇದನ್ನೆಲ್ಲ ಕೊಟ್ಟು ಹೋದವ್ರು ಯಾರು? ಅನೇಕ ಜನ ನಮ್ಮ ಹಿಂದಿನ ಪರಂಪರೆ, ದೊಡ್ಡ ಪರಂಪರೆ ನಮ್ಮ ಹಿಂದಿದೆ. ವೇದವ್ಯಾಸರು ಅಂತ ಅದರಲ್ಲಿ ಮೊದಲನೆಯವರು. ಮುಂದೆ ಅನೇಕ ಜನ ಋಷಿಗಳು ಆಗಿ ಹೋಗಿದ್ದಾರೆ, ಮಹಾತ್ಮರು ಸಾಧು ಸಂತರೆಲ್ಲ ಆಗಿ ಹೋಗಿದ್ದಾರೆ. ಋಷಿಗಳು ಅಂದ್ರೆ ಗುರುಗಳು ಅಂತನೂ ಅವರು ಅಲ್ಲೇ ಬಂದರು. ಅವ್ರ ಋಣ ಇದೆಯಲ್ಲ ನಮ್ಮ ಮೇಲೆ, ಅವ್ರಿಗೇನ್ ಮಾಡಬೇಕು? ಅವ್ರ ಋಣ ನಾವು ಹೇಗೆ ತೀರಿಸ್ಬೇಕು ಅಂದ್ರೆ, ನಾವು ಅವ್ರೇನು ಕೊಟ್ಟು ಹೋದ್ರಲ್ಲ ಅದನ್ನ ಸ್ವಲ್ಪ ಕಿವಿಯಾರ ಕೇಳಬೇಕು. ಕೇಳಿದ್ರೆ ಋಣ ಹೋದಂತೇನೆ. ಸಾಧ್ಯ ಅಂದ್ರೆ ಇನ್ನೊಬ್ರಿಗೆ ಹೇಳಬೇಕು. ಅದಾಗದೆ ಹೋದ್ರೆ ಕೇಳಿ ಯಾರು ಕೇಳಬೇಕು. ಮತ್ತೆ ಪಿತೃದೇವತೆಗಳು ಅಂತ ಇರ್ತಾರಲ್ಲ, ಅವರ ಆರಾಧನೆ ಮಾಡ್ತೇವೆ ನಾವು. ಪ್ರತಿ ಅಮಾವಾಸ್ಯೆ ದಿವಸ ಅವರಿಗೆ ತಿಲತರ್ಪಣ ಕೊಡ್ತೇವೆ. ಅದಿಲ್ಲದೆ ಹೋದ್ರೆ ನಮ್ಮ ತಂದೆ ತಾಯಿ ಯಾವಾಗ ತೀರ್ಕೊಂಡಿರ್ತಾರೆ ಅವಾಗ ಅವ್ರಿಗೆ ಪಿಂಡ ಪ್ರದಾನ ಮಾಡ್ತೇವೆ. ಅದಿಲ್ಲದೆ ಹೋದ್ರೆ ಈ ಪಿತೃಪಕ್ಷ ಅಂತ ಬರ್ತದಲ್ಲ, ಭಾದ್ರಪದ ಕೃಷ್ಣ ಪಕ್ಷದೊಳಗೆ, ಆವಾಗಾದ್ರೂ ಅವರಿಗೆ ಪಿಂಡ ಪ್ರದಾನ ಮಾಡ್ತೇವೆ. ಇದನ್ನು ಮಾಡಿ ಪಿತೃಗಳ ಋಣವನ್ನು ತೀರಿಸ್ಕೋಬೇಕು. ಮುಂದೆ ಭೂತಗಳಿಗೆ ಬಲಿ ಕೊಡಬೇಕು. ಭೂತಗಳಿಗೆ ಬಲಿ ಕೊಡೋದೊಂದೇನು? ಬಲಿಹರಣ ಅಂತ ಮಾಡ್ತಿರ್ತೇವೆ. ಇದನ್ನು ನಾವು ಎಲ್ಲರೂ ಕೂಡ ಮಾಡಲೇಬೇಕು. ಹೇಗೆ ಮಾಡಬೇಕು ನಮಗಿದು ಗೊತ್ತಿಲ್ಲ. ಆದರೂ ಅನೇಕ ಜನ ಇದನ್ನು ಗೊತ್ತಿಲ್ಲದೇನೂ ಮಾಡ್ತಿರ್ತಾರೆ. ನಾವು ನಮ್ಮ ಮನೆಯೊಳಗೆ ಅಡುಗೆ ಮಾಡಿ ಆದಮೇಲೆ ಭಗವಂತನಿಗೆ ಅದನ್ನು ಭಗವಂತನ ಎದುರಿಗಿಟ್ಟು, ನೀನು ಕೊಟ್ಟಿದ್ದಿ ನಿನಗೆ ಇದು ಅರ್ಪಿತ ಅಂತ ಹೇಳಿ ಅವನಿಗೆ ನಿವೇದನೆ ಮಾಡಿ, ನಾವು ಎಲೆಯಲ್ಲಿ ಬಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದಿಷ್ಟು ಅನ್ನ ತೊಗೊಂಡು ಹೋಗಿ ಸುತ್ತಲೂ ಮನೆಯ ಆವರಣದೊಳಗೆ ಎಲ್ಲಾದರೂ ಒಂದಿಷ್ಟು ಹಾಕಬೇಕು. ಅದಕ್ಕೆ ಭೂತ ಬಲಿ ಅಂತ ಕರೀತಾರೆ. ಅದನ್ನು ಕಾಗೆಗಳು ಮೊದಲಾದವು ತಿಂದು ಹೋಗ್ತವೆ. ಹೊರಗೆ ಹೋಗಿ ಹಾಕಿ ಕೈಕಾಲು ತೊಳ್ಕೊಂಡು ಒಳಗೆ ಬರಬೇಕು. ಭೂತ ಬಲಿ, ಬಲಿಹರಣ ಅಂತಾನೆ ಈಗ ಅದನ್ನು ಕರೀತಾರೆ. ಕಾಗೆಯೋ ಮತ್ತೆ ಯಾವುದೋ ಒಂದು ತಿಂದು ಹೋಗ್ತವೆ. ಕೆಲವರು ಶ್ರೇಷ್ಠವಾದ ಸಂಸ್ಕಾರ ಇದ್ದವ್ರು ಹಾಗೆ ಮಾಡ್ತಾರೆ. ತಮ್ಮ ಮನೆಯ ಮಾಳಿಗೆ ಮೇಲೆ ನೀರಿನ ಪಾತ್ರ ಇಟ್ಟು ಆ ನೀರಿನ ಪ್ರತಿನಿತ್ಯ ತುಂಬಿಸ್ತಾರೆ. ಮತ್ತೆ ಅಲ್ಲಿ ಒಂದಿಷ್ಟು ಆಹಾರನೂ ಹಾಕಿ ಬರ್ತಾರೆ. ಬೇರೆ ಯಾರೋ ಯಾರೇನೇ ಇಂತಿಂಥ ಆಚರಣೆಗಳನ್ನು ಮಾಡಿದ್ದನ್ನು ನಾವು ರೂಢಿಸ್ಕೋಬೇಕು. ಮಕ್ಕಳಿಗೆ, ಪ್ರಾಣಿಗಳಿಗೆ ನೀರು ಆಹಾರ ಕೊಡುವುದನ್ನು, ಆ ಬಳಿಕ ನಾವು ತಗೊಳ್ಳೋದನ್ನು ಮಕ್ಕಳಿಗೆ ಕಲಿಸ್ಬೇಕು. ಅದನ್ನು ಭೂತ ಬಲಿ ಅಂತಾರೆ. ಇದಾದ ಮೇಲೆ ಮನುಷ್ಯರಿಗೂ ಕೂಡ ಮನುಷ್ಯ ಯಜ್ಞ ಅಂತ ಒಂದಿದೆ. ಒಟ್ಟು ಪಂಚಯಜ್ಞಗಳು: ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಭೂತಯಜ್ಞ ಮತ್ತೆ ಮನುಷ್ಯ ಯಜ್ಞ ಅಂತ. ಇವತ್ತು ಅದು ಕಡಿಮೆ. ಇವತ್ತು ಬಂದರೆ ಭಿಕ್ಷಾದವ್ರು ಬರ್ತಾರೆ ಅಷ್ಟೇ. ಎಲ್ಲ ಕಡೆ ಭಿಕ್ಷಾದವರು ಅದು ಈಗ ಕಡಿಮೆ ಆಗಿದೆ. ನಮಗಿದೆಲ್ಲರಿಗೂ ನೋಡಿ ಗೊತ್ತಿದೆ. ಮನೆ ಮನೆಗೆ
ಒಟುಗಳು ಭಿಕ್ಷಾ ಬೇಡ್ಲಿಕ್ಕೆ ಬರ್ತಿದ್ರು. ಅಂತೂ ಅವರಿಗಾಗಲಿ ಮತ್ತೆ ಯಾರೇ ಭಿಕ್ಷುಕರಿಗಾಗಲಿ ಮನೆಗೆ ಬಂದವರನ್ನ ಹಾಗೆ ಹೊಡೆದಟ್ಟು ಇಲ್ಲ ಅಂತೇಳಿ ಬೈಬಾರ್ದಂತ, ಅವ್ರಿಗೆ ಹಾಕಿ ಕಳಿಸ್ಬೇಕು ಯಾವತ್ತೂ ಕೂಡ. ಅದೊಂದು ಎಚ್ಚರ ನಮಗಿರ್ಬೇಕು, ಒಂದು ವಿಷಯ ಗಮನದಲ್ಲಿರ್ಬೇಕು. ಇನ್ನೂ ಭಿಕ್ಷುಕರು ಬಂದ್ರು, ಇನ್ನೂ ನೈವೇದ್ಯ ಆಗಿಲ್ಲ, ದೇವ್ರಿಗೆ ನೈವೇದ್ಯ ಆಗಿಲ್ಲ ಅಂತ ಅವ್ರನ್ನ ಬೈದು ಕಳಿಸಿಬಿಡಬಾರ್ದು. ಮನೆ ದೊಡ್ಡದಿರ್ಬೇಕು, ಮನೆಯೊಳಗೆ ಆಳು ಕಾಳು ಸೊಸೆಯಂದರು ಮಕ್ಕಳು ಎಲ್ಲರೂ ಇರಬೇಕು. ಮನೆ ಇದ್ದಂತೆ ಮನಸ್ಸೂ ದೊಡ್ಡದಿರ್ಬೇಕು. ದೇವ್ರ ನೈವೇದ್ಯ ಇನ್ನೂ ಆಗಿಲ್ಲ ಅಂತೇಳಿ ಭಿಕ್ಷುಕರನ್ನ ಹೊಡೆದಟ್ಟಬಾರ್ದು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬೆಳಿಗ್ಗೆ ತಿಂದಿರ್ತಾರೋ ಇಲ್ಲ, ಆವಾಗ ಒಂದಿಷ್ಟು ಪದಾರ್ಥ ಬಾಕಿ ಇಟ್ಟಿರ್ಬೇಕು, ಅದನ್ನಾದ್ರೂ ಹಾಕಿ ಕಳಿಸ್ಬೇಕು. ದೇವ್ರ ನೈವೇದ್ಯ ಆಗಿಲ್ಲ ಅಂತ ನಮ್ಮ ಮಕ್ಕಳು ಮೊಮ್ಮಕ್ಕಳೇನು ಉಪವಾಸ ಕೂತಿಲ್ಲಲ್ಲ, ಇವ್ರು ತಿಂತಾರೆ ಅಂದಮೇಲೆ ಅಂತ ಒಂದೊಂದಿಷ್ಟು ಮನೆಯಲ್ಲಿ ಆಹಾರ ಪದಾರ್ಥ ಯಾವತ್ತೂ ಇರಬೇಕು, ಖಾಲಿ ಇರಬಾರ್ದು ಮನೆ. ಇದು ಹಿಂದಿನ ಸಂಸ್ಕೃತಿ, ಈಗ ಅದೆಲ್ಲ ಮರ್ತು ಹೋಗಿದೆ. ಅಂತೂ ಆಳು ಕಾಳು ಭಿಕ್ಷೆ ಬೇಡುವವರು ಯಾರೇ ಇಲ್ಲ ಅವ್ರಿಗೆಲ್ಲರಿಗೂ ಕೊಟ್ಟು ಕೊನೆಗೆ ಯಜಮಾನ ಊಟ ಮಾಡಬೇಕು. ಎಲ್ಲಾರ್ದು ಆದ್ಮೇಲೆ ಮನೆಯಿಂದ ಹೊರಗೆ ಬಂದು ಒಂದು ಗೋದೋಹನ ಕಾಲ ಪ್ರತೀಕ್ಷೆ ಮಾಡ್ಬೇಕಂತ. ಒಂದು ಆಕಳು ಹಾಲು ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕಲ್ಲ ಅಷ್ಟೊತ್ತು ಪ್ರತೀಕ್ಷೆ ಮಾಡಿ, ಹಂಗಾರೆ ಇನ್ಯಾರೂ ಇಲ್ಲ ಅಂತ ಆಲೋಚನೆ ಮಾಡಿ ಕೊನೆಗೆ ಭೋಜನ ಮಾಡಬೇಕು ಅಂತ ಮಹಾಭಾರತನು ಕೂಡ ಹೇಳ್ತದೆ. ಯಾವತ್ತೂ ಕೂಡ ಬಂದವ್ರನ್ನ ಇಲ್ಲ ಅಂತ ಹೇಳ್ಬಾರ್ದು. ಯಾವಾಗ ಯಾವ ರೂಪದಲ್ಲಿ ಭಗವಂತ ಬರ್ತಾನೋ ಗೊತ್ತಿಲ್ಲ, ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಅದು ನಮಗೆ ಅಪಚಾರ, ಅವ್ರಿಗೇನಾದ್ರು ಇನ್ನೊಂದ್ ಕಡೆ ಹೋಗ್ತಾರೆ. ಆದ್ರಿಂದ ಅಧೋಗತಿ ಆಗಬಾರ್ದು. ಅದೇನಾಗ್ಬಿಡ್ತದಂದ್ರೆ ಯಕ್ಷವಿತ್ತ ಪತತ್ಯದ ಅಂತ. ಯಕ್ಷರು ಪಿಶಾಚರು ಅಂತೆಲ್ಲ ಕೇಳಿರ್ತೀವಲ್ಲ ನಾವು, ಇದೊಂದು ವಿಶಿಷ್ಟವಾದ ಸಂಗತಿ. ಇದನ್ನ ನೀವು ಎಲ್ಲರೂ ಕೇಳಿರ್ತೀರಿ. ಅಲ್ಲೆಲ್ಲೋ ಅದೊಂದು ಯಾವುದೋ ದೇವಾಲಯದೊಳಗೆ ಮತ್ತೊಂದು ಎಲ್ಲೋ ಒಂದ್ ಕಡೆ ದೊಡ್ಡ ಒಂದು ಕೊಪ್ಪರಿಗೆ ಇದೆ. ಆ ಕೊಪ್ಪರಿಗೆಯನ್ನ ಭೂತಗಳು ಪ್ರೇತಗಳೆಲ್ಲ ಕಾಯ್ತಾ ಇವೆ ಅಂತ ನೀವು ಒಂದು ವದಂತಿ ಕೇಳಿರ್ತೀರಿ. ಅಥವಾ ಯಾವುದೋ ಒಂದು ಹಾವು ಅಲ್ಲಿದೆ, ಅದು ಕಾಯ್ತಿದೆ. ಅದು ಸುಲಭವಾಗಿ ಎಲ್ಲರ ಕೈಗೆ ಸಿಗೋದಿಲ್ಲ. ಅದು ಪುಣ್ಯ ಯಾರಿಗಿರ್ತದೆ ಅವ್ರಿಗೆ ಸಿಗ್ತದೆ, ಇಲ್ಲದ್ರೆ ಅದೆಲ್ಲೋ ಹೋಗಿಬಿಡ್ತದೆ. ಯಕ್ಷವಿತ್ತ ಅಂದ್ರೇನು? ಯಕ್ಷರು ಭೂತರು ಪ್ರೇತರು ಮೊದಲಾದವರು ಆ ಧನವನ್ನು ಕೊಪ್ಪರಿಗೆಯನ್ನು ಕಾಯ್ತಾ ಕೂತಿರ್ತಾರೆ. ನೀವು ಪುಣ್ಯ ಮಾಡಿದ್ರೆ ನಿಮಗೆ ಸಿಗ್ತದೆ, ನೀವು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿದ್ರೆ. ಇಲ್ಲದೆ ಹೋದ್ರೆ ನಿಮಗೂ ಸಿಗೋದಿಲ್ಲ, ನಿಮ್ಮ ಮಕ್ಕಳಿಗೂ ಸಿಗೋದಿಲ್ಲ, ಬೇರೆ ಯಾರೋ ಅದನ್ನ ಹೊತ್ಕೊಂಡು ಹೋಗಿಬಿಡ್ತಾರೆ. ಮುಂದೆ ಅದು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಇರೋದೇ ಇಲ್ಲ. ಅದರಂತೆ ಧನ ಹಾಳಾಗಿ ಹೋಗ್ತದೆ. ನಮಗಿವತ್ತು ವಿಪರೀತ ದುಡ್ಡಿನ ಆಸೆ, ವ್ಯರ್ಥಯ ಅರ್ಥೇಹಯ ಅಸಕೃತ ಕಸ್ಯಚಿನ್ ಮಾಯೆಯ ನೂನಂ ಲೋಕೋಯಂ ಸುವಿಮೋಹಿತ. ನಮಗೆ ಹಣ ಇದೆ, ವಯಸ್ಸಿದೆ, ಶರೀರ ಬಲ ಇದೆ, ಆದರೆ ಧರ್ಮಾಚರಣೆಗೆ ಭಗವಂತನ ಆರಾಧನೆಗೆ ಇದನ್ನು ನಾವು ಉಪಯೋಗ ಮಾಡದೆ ಹೋದ್ರೆ ಅದೆಲ್ಲ ಹಾಳಾಗಿ ಹೋಗ್ತದೆ. ಮುಂದೆ ಕೊನೆ ಕಾಲಕ್ಕೆ ಒಂದ್ ವೇಳೆ ಬಡತನ ಬಂದಾಗ ಭಗವಂತ ದುಡ್ಡು ಕೊಟ್ಟಿದ್ದಾನೆ, ಅದನ್ನು ಉಪಯೋಗ ಮಾಡಿ ಧರ್ಮಾಚರಣೆ ಮಾಡದೆ ಹೋದ್ರೆ ಭಗವಂತ ಧನ ಕಿತ್ಕೋತಾನೆ. ಆವಾಗ ಬಡತನ ಬಂದಾಗ ಪರಿತಪಿಸಿ ಏನು ಲಾಭ? ವೃದ್ಧಾಪ್ಯ ಬಂದಾಗ ಹೌದು ಧರ್ಮ ನಮಗೆ ವಯಸ್ಸಿದ್ದಾಗ ತೀರ್ಥಯಾತ್ರೆಗೆ ಹೋಗ್ಬೇಕಾಗಿತ್ತು, ಧರ್ಮಾಚರಣೆ ಮಾಡಬೇಕಾಗಿತ್ತು, ಈಗ ವೃದ್ಧಾಪ್ಯ ಬಂತು ಅಂತ ಚಡಪಡಿಸಿ ಏನು ಉಪಯೋಗ? ಯಾಕೆಂದ್ರೆ ಆವಾಗ ನಮಗೆ ನಮ್ಮ ಶರೀರದ ಮೇಲೆ ನಮ್ಗೆ ಹತೋಟಿ ಇರೋದಿಲ್ಲ. ಲೋಕೋಯಂ ಸುವಿಮೋಹಿತ, ಅವನಿಗೆ ಮೋಹ ಬಂದು ಹೋಗಿರ್ತದೆ, ಅವನು ವ್ಯರ್ಥವಾಗಿ ಕಾಲ ಕಳೆದು ಬಿಡ್ತಾನೆ. ಗುರುವಿನ ಉಪದೇಶ ಇದ್ರೆ ಇವೆಲ್ಲ ಅನರ್ಥಗಳಾಗೋದು ತಪ್ತದೆ. ಗುರುವಿನ ಉಪದೇಶ ಇಲ್ಲದೆ ಹೋದ್ರೆ ಈ ಅನರ್ಥ ತಪ್ಪಿದ್ದಲ್ಲ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿಗೆ 103ನೇ ಶ್ಲೋಕ ಈ ಭಾಗವತ ಸಾರೋದ್ಧಾರದೊಳಗೆ 103 ಶ್ಲೋಕ. ಇವತ್ತು ನಾವು ನೋಡಿದ್ದು ಒಟ್ಟು 2 ಶ್ಲೋಕ. ಆ 2 ಶ್ಲೋಕಗಳ ವಿವರದೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ. 104ನೇ ಶ್ಲೋಕದಲ್ಲಿ ಭಗವಂತನಿಗೆ ವಿಮುಖರಾಗಿ ಜೀವ ಬದುಕಿದ್ರೆ ಏನಾಗ್ತದೆ ಅನ್ನೋದನ್ನ ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು.